ತಲೆಬುರುಡೆಯ ಪ್ರಹಸನ ಬಂದಾಗ ನಾನು ಧರ್ಮಸ್ಥಳದ ಮಂಜುನಾಥನ ದರ್ಶನ ತಗೋಬೇಕು. ಅಣ್ಣಪ್ಪನ ದರ್ಶನ ತಗೊಂಡು ನೇತ್ರಾವತಿ ತೀರದಲ್ಲಿ ಒಂದು ಸ್ನಾನ ಮಾಡಿ ಈ ಸ್ಟೋರಿಯನ್ನು ಎತ್ಕೊಬೇಕು ಅಂತ ಹೋಗಿದ್ದೆ. ನನ್ನ ಪೂರ್ವಜನ್ಮದ ಪುಣ್ಯವೋ ಏನೋ ಅವತ್ತವರು ಅಲ್ಲಿದ್ದರು. ನಾನು ಕೇಳಿಕೊಂಡೆ ಒಂದು ಸ್ವಲ್ಪ ದರ್ಶನ ಸಿಗಬಹುದಾ ಅಂತ. ನನ್ನನ್ನು ಕರ್ಕೊಂಡೋದ್ರು. ನಿಜವಾಗಿ ಹೇಳಬೇಕಾದ್ರೆ ಅವರು ಕೂರಿ ಅಂತ ಹೇಳ್ತಾರೆ. ಅವರ ಎದುರುಗಡೆ ಕೂರುವಂತಹ ಯೋಗ್ಯತೆಯೂ ನಮಗಿಲ್ಲ. ನಾನು ಆಲ್ಮೋಸ್ಟ್ ಅವರ ಸಮಾನವಾಗಿ ಯಾವತ್ತೂ ಕೂತ್ಕೊಳ್ಳಿದ್ದೂ ಇಲ್ಲ. ಅವರ ಎದುರುಗಡೆ ನೆಲದ ಮೇಲೆ ಕೂತ್ಕೊಳ್ಳುವಂಥ ಬಯಸುವವನು ನಾನು. ಆದರೆ ಆವತ್ತಿನ ಅವರ ಮುಖ ನೋಡಿದಾಗಿದೆ ಅಲ್ವಾ, ಐ ಫೆಲ್ಟ್ ಶೇಮ್. ಈ ದುಷ್ಟ ಸಮಾಜಕ್ಕೆ, ಈ ದುಷ್ಟ ಜನರಿಗೆ ನಾವು ಕೂಡ ಕೈಯಲ್ಲಾಗದ ಹೇಡಿಗಳ ಥರ ಇವರನ್ನು 12 ವರ್ಷ ಹಿಂಗೆ ಬಿಟ್ಬಿಟ್ವಾ ಅನ್ನುವ ಆ ಕಸಿವಿಸಿ ಇದೆ ಅಲ್ಲ, ನಮ್ಮನ್ನೂ ನಾವು ಕ್ಷಮಿಸಿಕೊಳ್ಳಲ್ಲ ರೀತಿಯಲ್ಲಿ ನಾವಿದ್ವಿ. ಆಗ ಅವ್ರು ಕೇಳಿದರು, ಒಂದು ಮಾತಂದ್ರು ಅವರು. ನನಗೆ ಮಾತಾಡಲಿಲ್ಲ. ನಾನು ಆಗ ಇರುವ ಅಪಪ್ರಚಾರಕ್ಕೆ, ಆಗ ಆಗ್ತಾ ಇರುವ ಅಬ್ಬರಕ್ಕೆ, ಆಗ ಬರ್ತಾ ಇರುವ ಕಮೆಂಟ್ಸ್ಗಳಿಗೆ ಅವರ ಎದುರುಗಡೆ ನಿಂತ್ಕೊಂಡು ಮಾತಾಡುವಂತಹ ಧೈರ್ಯನೂ ನನಗೆ ಬಂದಿಲ್ಲ. ನಾನು ಮೌನಿಯಾಗಿದ್ದೆ ಅವರ ಎದುರುಗಡೆ. ಸುಮ್ಮನೆ ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದೆ. ಅವ್ರು ನಂಗೆ ಅಂದರು, ಹೇಗಿದ್ದೀರಿ ಅಂದರು. ಅದುವೇ ಶಾಂತ ಮುಖ, ಅದುವೇ ಮುಗುಳು ನಗೆ, ಅದುವೇ ಪವಿತ್ರವಾದ ಕಿರುನಗೆಯೊಂದಿಗೆ ಅವರು ನೀವು ಹೇಗಿದ್ದೀರಿ ಅಂತ ಕೇಳುವಾಗ ಸಾಕ್ಷಾತ್ ಮಂಜುನಾಥನೇ ಬಂದು, ಸಾಕ್ಷಾತ್ ಅಣ್ಣಪ್ಪನೇ ಬಂದು ನನ್ನನ್ನೆಲ್ಲೋ ಹೇಗಿದ್ದೀರಿ ಅಂದು ಕರೆದಂಗಾಯ್ತು. ಎಲ್ಲೋ ಒಂದು ಕಡೆ ಉಸಿರೇ ನಿಂತೋಯ್ತು. ಇಂತಹ ಪರಿಸ್ಥಿತಿಯಲ್ಲೂ, ಇಂತಹ ಸನ್ನಿವೇಶದಲ್ಲೂ ಕೂಡ ಇಂತಹ ಅಪಪ್ರಚಾರ, ಇಂತಹ ಸ್ಥಿತಿಯಲ್ಲೂ ಕೂಡ ನೀವು ಕೂತ್ಕೊಂಡು ನಿಮ್ಮ ಬಗ್ಗೆ ಚಿಂತನೆ ಮಾಡದೆ ಹೇಗಿದ್ದೀರಿ ಅಂತ ನಮ್ಮನ್ನು ಕೇಳಿದ್ರಲ್ಲ, ಆವಾಗ ಅನಿಸ್ತು ನಮಗೆ, ನಡೆದಾಡೋ ಮಂಜುನಾಥ ಅನ್ನುವ ಪದಕ್ಕೆ ಅವಹೇಳನ ಮಾಡ್ತಾ ಇದ್ದೀರಲ್ಲ, ಆವಾಗ ಅನಿಸ್ತು ನನಗೆ ನೀವು ಕ್ಷಮಿಸಲೂ ನಾವು ಅರ್ಹರಲ್ಲ ಅಂತ. ನಿಮ್ಮನ್ನು ಈ ಸ್ಥಿತಿಗೆ ತರಲಿಕ್ಕೆ ಬಿಟ್ಟಿವಲ್ವ ನಾವು ಈ ಸಮಾಜದಲ್ಲಿ ಇರಲಿಕ್ಕೂ ಅರ್ಹರಲ್ಲ ಅಂತ ನಮಗನ್ನಿಸ್ತು. ನಾನು ಅವ್ರಿಗೊಂದು ಮಾತಂದೆ, ಪೂಜ್ಯರೇ, ನಾವೆಲ್ಲ ನಿಮ್ಮೊಟ್ಟಿಗಿದ್ದೀವಿ ಅಂತಂದೆ. ನಮ್ಮನ್ನು ನಾವು ಸಮರ್ಪಣೆ ಮಾಡಿ ಆದರೂ ನಿಮ್ಮ ಸತ್ಯದೊಟ್ಟಿಗೆ ನಾವು ನಿಲ್ತೀವಿ ಅಂತಂದೆ. ಏನನ್ಬೇಕು ಆ ಹಿರಿಯ ಜೀವ? ನೀವೆಲ್ಲ ಇದ್ದಿದ್ರೆ ಅದು ನನ್ನ ಮಂಜುನಾಥ ಅಣ್ಣಪ್ಪ ಕಳಿಸಿರ್ಬೇಕು. ನನಗಿರುವುದು ಅವರಿಬ್ಬರೇ, ನಾನು ನಂಬುವುದು ಅವರಿಬ್ಬರನ್ನೇ. ನೀವೆಲ್ಲ ಏನಾದರೂ ಬಂದಿದ್ರೆ, ನನ್ನ ಹತ್ರ ಏನಾದರೂ ಸತ್ಯ ಇದ್ದರೆ, ನಾನು ಎಳ್ಳಷ್ಟು ಏನಾದರೂ ತಪ್ಪು ಮಾಡಿದರೆ ಆ ಮಂಜುನಾಥ ನಿಮ್ಮೆಲ್ಲರ ನಮ್ಮ ಹತ್ರ ಕಳಿಸ್ತಾ ಇರಲಿಲ್ಲ.
ನಾನು ಯಾರನ್ನೂ ನನ್ನ ಹತ್ರ ಬನ್ನಿ ಅಂತ ಕರೆದಿಲ್ಲ, ನೀವು ಯಾರೂ ನನ್ನೊತ್ತಿಗೆ ಬಂದು ನಿಂತ್ಕೊಳ್ಳಿ ಅಂತ ನಾನು ಹೇಳಲಿಲ್ಲ. ಒಬ್ಬೊಬ್ಬರನ್ನೇ ಮಂಜುನಾಥ ನನ್ನಲ್ಲಿಗೆ ಕಳಿಸ್ತಾ ಇದ್ದಾನೆ. ನಾನು ಜಗತ್ತನ್ನು ನಂಬ್ತಾ ಇಲ್ಲ, ನಾನು ಜನರನ್ನು ನಂಬ್ತಾ ಇಲ್ಲ. ನಾನು ನಂಬ್ತಾ ಇರೋದು ನಾನು ನಂಬುವ ಮಂಜುನಾಥ ಮತ್ತು ಅಣ್ಣಪ್ಪನನ್ನು ಅಂತ ಹೇಳಿದರು. ವಾಟ್ ಮೋರ್ ವಿ ನೀಡ್?